ಇದೆರಡು ಪತ್ರದ ಹ್ಯಾಂಡ್ ರೈಟಿಂಗು ಒಂದೇನೆ ಅಂದರೆ ಶ್ರದ್ಧಾನೇ ಅದನ್ನು ಬರ್ದಿದ್ಲಾ? ಹಾಗಿದ್ರೆ ಅವತ್ತಿನ ಪತ್ರ ಬರ್ದಿದ್ಯಾರೋ? ಅದರ ಅಕ್ಷರ ಹೀಗಿರ್ಲಿಲ್ವಲ್ಲ? ನನಗೆ ಚೆನ್ನಾಗಿ ನೆನಪಿದೆ. ಎಸ್, ನಾನು ತಪ್ಪು ಮಾಡ್ತಾ ಇದ್ದೀನ? ಅವತ್ತು ನನ್ನ ಲೆಟರ್ಗೆ ಶ್ರದ್ಧಾ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ಲ ಹಾಗಿದ್ರೆ? ಸುರೇಶ, ಚೆನ್ನಾಗಿ ನಿದ್ದೆ ಮಾಡು. ಗುಡ್ ನೈಟ್ ಅಪ್ಪ. ಗುಡ್ ನೈಟ್. ಗುಡ್ ನೈಟ್. ಶ್ರದ್ಧಾ, ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಅಮ್ಮ. ನೋಡು, ಇವತ್ತಾದರೂ ಚೆನ್ನಾಗಿ ನಿದ್ದೆ ಮಾಡು. ನಿನ್ನೆ ಅಂತೂ ಮಾಡ್ದಾಗ ಕಾಣಲಿಲ್ಲ. ಸರಿ ಅಮ್ಮ. ಓದಿದ್ದು ಸಾಕು, ನಾಳೆ ಓದು. ಒಳ್ಳೆ ಹುಡುಗಿ. ಕೆಲವೇ ತಿಂಗಳಲ್ಲಿ ಜೀವನ ಎಲ್ಲಿಂದ ಎಲ್ಲಿಗೆ ಬಂದು ಹೋಯ್ತು. ಎಷ್ಟೆಲ್ಲ ಖುಷಿ ಇತ್ತು ಈ ಮನೆಯಲ್ಲಿ. ಆದರೆ ಇವತ್ತು ನಾನು ಮತ್ತೆ ದುಃಖ ಹೊತ್ಕೊಂಡ್ಬಂದಿದ್ದೀನಿ. ಅಮ್ಮಂಗೆ ಈಗಾಗಲೇ ತುಂಬ ಬೇಜಾರಿದೆ. ಸುನಿಧಿ ದೂರ ಇದ್ದಾಳೆ, ಸುರೇಶ ಹೀಗಿದ್ದಾನೆ. ಇದೆಲ್ಲದರ ಮಧ್ಯೆ ಈಗ ನಾನು ಸತ್ಯ ಹೇಳಿದ್ರೆ ಅಮ್ಮ ಏನು ಅಂದ್ಕೊಳ್ಳಲ್ಲ. ಆದರೆ ಹೇಳ್ದೆ ಸುಮ್ಮನಿರಕ್ಕೂ ಆಗಲ್ಲ. ಹೌದು ಹೌದು, ನಾನು ಮತ್ತೆ ಭುವನ್ ಮನೆಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಆದ್ರೆ ಮುಂದೇನು ಮಾಡಲಿ? ನಾನು ಹೇಗೆ ಬದುಕಲಿ? ಅಮ್ಮ ನೋವಾಗದೇ ಇರೋ ಹಾಗೆ ಸತ್ಯ ಹೇಗೆ ಹೇಳೋದು ನಾನು? ಅರ್ಧ ಸತ್ಯ ಸತ್ಯ. ಇದೇನೇ ಊರ್ಮಿ ನೀನ್ ಅವತಾರ? ಇಷ್ಟೊತ್ನಲ್ಲಿ ಮೇಕಪ್ ಮಾಡ್ಕೊಂಡು ಕೂತಿದ್ಯಲ್ಲ, ಏನಾಗಿದೆ ಮಾಮ್ ಇವಾಗ? ಅಲ್ಲ, ಮೇಕಪ್ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಮುಹೂರ್ತ ನೋಡ್ತಾರ? ಹಾಗಲ್ಲ ಕಣೆ ನಾ ಹೇಳಿದ್ದು. ಈ ಸಮಯದಲ್ಲಿ ಈ ತರ ನೀನು ಒಬ್ಳೆ ಈ ರೂಮಲ್ಲಿ ಇರೋದಲ್ಲ. ಅರ್ಥ ಆಗ್ತಿದ್ಯಾ ನಾ ಹೇಳ್ತಾ ಇರೋದು? ಅದೇನು ಅಂತ ಸ್ವಲ್ಪ ಕರೆಕ್ಟ್ ಆಗಿ ಬಿಡಿಸಿ ಹೇಳಿದ್ರೆ ನನಗೂ ಅರ್ಥ ಆಗುತ್ತೆ. ಏನಮ್ಮ ನಿಂದು? ಅಲ್ಲ, ನಾನು ಇಲ್ಲ ಅಲ್ದೆ ಇನ್ನೆಲ್ಲಿರ್ಬೇಕು? ಒಂದೊಂದ್ಸಲಿ ತುಂಬಾನೇ ಪೆದ್ದಿ ತರ ಆಡ್ತೀಯ ಕಣೆ ನೀನು. ನನ್ ಮಗಳಾಗಿ ಅಮ್ಮಂಗೆ ಬುದ್ಧಿ ಹೇಳೋಷ್ಟು ಜಾಣೆ ನನ್ ಮಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಬರ್ತಾ ಬರ್ತಾ ರಾಯದ್ ಕುದ್ರೆ. ಮಾಮ್, ನೀನ್ ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯೋ ಅಥವಾ ನಾನು ಇಲ್ಲಿಂದ ಹೋಗ್ಲೋ? ಊರ್ಮಿ, ಎಷ್ಟು ದಿನ ಆದ್ಮೇಲೆ ನಾವ್ ಅನ್ಕೊಂಡಂಗೆ ಆಗಿದೆ. ಶ್ರದ್ಧಾ ಮನೆ ಬಿಟ್ಟು ಹೋಗಾಯ್ತು, ಭುವನ್ ಒಬ್ನೇ ಇರ್ತಾನೆ. ಇಂಥ ಸಮಯದಲ್ಲಿ ನೀನ್ ಅವನ ಜೊತೆ ಇದ್ದು ಅವನ್ಗೆ ನಿನ್ ಮೇಲೆ ಒಳ್ಳೆ ಇಂಪ್ರೆಷನ್ ಬರೋ ಹಾಗೆ ಮಾಡ್ಬೇಕು ತಾನೆ? ಏನ್ ಮಮ್ಮಿ ನೀನು, ಇಷ್ಟೇನಾ ನಿನ್ ಪ್ರಾಬ್ಲಮ್ಮು? ಅಲ್ಲ, ಇದನ್ನ ಡೈರೆಕ್ಟ್ ಆಗಿ ಕೇಳ್ಬೋದಾಗಿತ್ತಲ್ಲ, ಸುತ್ತಿ ಬಳಸಿ ಕೇಳೋಂಥದ್ದೇನಿತ್ತು? ಇದ್ರ ಬಗ್ಗೆ ಎಲ್ಲ ನನಗೆ ಏನೂ ಗೊತ್ತಿಲ್ಲ.
ನಾನು ಯೋಚನೆನೇ ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ? ಐ ನೋ ವಾಟ್ ಟು ಡೂ ಮಾಮ್. OMG! ಹಾಗಾದ್ರೆ ನೀನು ನಿನ್ ಕೆಲ್ಸಗಳನ್ನ ಮಾಡ್ತಾ ಇದೀಯ ಅಂತಾಯ್ತು. ಮತ್ತೆ ನನ್ನ ಹತ್ರ ಹೇಳಲೇ ಇಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಇದನ್ನೆಲ್ಲ ನಿನ್ನ ಹತ್ರ ಹೇಳೋದಕ್ಕೇನಿದೆ? ಎಲ್ಲ ಗೊತ್ತಿರೋದೆ ತಾನೇ. ಅವಳಿ ಮನೆಯಿಂದ ಹೊರಗೆ ಹೋದ್ಮೇಲೆ ನಾನು ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಅಯ್ಯೋ ನಿನ್ನ ನೋಡು, ಈಗ ನೀನು ಈ ಟೆನ್ಷನ್ ಎಲ್ಲ ಬಿಟ್ಟು ಸ್ವಲ್ಪ ಆರಾಮಾಗಿರು. ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಊರ್ಮಿಳಾ, ಊರ್ಮಿಳಾ. ಅಯ್ಯೋ ಹುಷಾರು ಸುರೇಶ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನಾನ್ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಹಾ ಸರಿನಪ್ಪ, ಆಯ್ತು, ಹುಷಾರು, ಬಿದ್ಬಿಡ್ತೀಯ ಕಣೋ. ನಾನು ಹುಷಾರಾಗೇ ಇರ್ತೀನಿ. ನನಗೆಲ್ಲ ಗೊತ್ತಾಗುತ್ತೆ. ನಾನು ಜಾಣ ನಾನು. ನೀನ್ ಜಾಣೆನಾ? ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಇಷ್ಟು ದಿನ ಯಾಕೆ ಬರ್ಲಿಲ್ಲ? ನೀನ್ ಜಾಣೆ ಆಗಿದ್ದಿದ್ರೆ ಮೊದಲೇ ಯಾಕೆ ಬರ್ಲಿಲ್ಲ? ಮೊದಲು ಜಾಣೆ ಆಗಿರ್ಲಿಲ್ಲ ಸುರೇಶ, ಅದಕ್ಕೆ ಬಂದಿಲ್ಲ. ಇಷ್ಟು ದಿನ ಎಲ್ಲಿರ್ಬೇಕೋ ಅಲ್ಲೇ ಇದ್ದೆ, ಜೊತೆಗೆ ಪ್ರೀತಿ ಕೂಡ ಇತ್ತು. ಆದ್ರೆ ಪ್ರೀತಿ ನದಿ ಬತ್ ಹೋಯ್ತು, ನಂಬಿಕೆ ಸತ್ತು ಹೋಯ್ತು. ಎಲ್ಲ ಮುಗಿದು ಹೋದ್ಮೇಲೆ ಇಲ್ಲಿಗೆ ಬರಲೇಬೇಕಾಯ್ತು. ಒಳ್ಳೆ ಕೆಲಸ ಮಾಡ್ದೆ. ಇಲ್ಲಿ ತುಂಬಾ ನೀರಿದೆ, ಸ್ನಾನನೂ ಮಾಡ್ಬೋದು. ನದಿ ಇಲ್ಲ ಆದ್ರೆ ನೀರಿದೆ. ನಲ್ಲಿಲಿ ನೀರ್ ಬರುತ್ತೆ. ಎಷ್ಟೋ ಸಲ ನಿನ್ನ ಜೀವನನೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಸುರೇಶ. ನನಗೆ ಯಾರ ಕಾಟನೂ ಇರೋದಿಲ್ಲ. ದ್ವೇಷ, ಸೇಡು, ಮೋಸ, ಅಪನಂಬಿಕೆ ಯಾವುದರ ಅರ್ಥನೂ ಗೊತ್ತಿಲ್ಲ ನಿಂಗೆ. ಗಂಡನ್ನ ತುಂಬಾ ಪ್ರೀತಿಸಿದೆ, ಅವನಿಗೋಸ್ಕರ ಏನೆಲ್ಲ ಮಾಡಿದೆ. ಕೊನೆಗೆ ನನಗೆ ಸಿಕ್ಕಿದ್ದು ಸೇಡಿಗಾಗಿ ಇದೆಲ್ಲ ಮಾಡಿದೆ ಅನ್ನೋ ಪಟ್ಟ ಸಿಕ್ತಾ? ಒಳ್ಳೇದು. ಸೇಡ್ ಒಳ್ಳೇದು. ಹಾ, ನಾನು ಸೇಡ್ ತೀರಿಸ್ಕೊತೀನಿ. ಏನ್ ಹೇಳ್ತಾ ಇದೆಯಾ ಸುರೇಶ? ಸೇಡು ಒಳ್ಳೇದಲ್ಲ. ಇಲ್ಲ ಇಲ್ಲ, ಒಳ್ಳೇದು. ಸೇಡು ಒಳ್ಳೇದು. ಹೌದು, ನಾನು ಸೇಡ್ ತೀರಿಸ್ಕೊತೀನಿ. ಹೌದು ಹೌದು. ಸುರೇಶ ನೋಡು, ಹೀಗೆಲ್ಲ ಮಾತಾಡಬಾರ್ದು. ಸೇಡು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಿನ್ಗೆ. ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಏನೇನೋ ಹೇಳ್ಬಾರ್ದು. ಹೌದಾ? ಹಾಗಾದ್ರೆ ನೀನ್ ಯಾಕೆ ಇದೆಲ್ಲ ಹೇಳ್ತಿದೀಯಾ? ನನ್ನ ನೋವನ್ನೆಲ್ಲ ಹೇಳ್ಕೊಳಕ್ಕೆ ನಿನ್ನ ಬಿಟ್ರೆ ನಂಗೆ ಬೇರೆ ಯಾರಿದ್ದಾರೆ ಸುರೇಶ್? ನನ್ನ ಮನೆ ಬಿಟ್ಟು ಆಚೆ ಹೋಗು ಅನ್ನೋದನ್ನ ಅಮ್ಮನ ಹತ್ರ ಹೇಳಕ್ಕಾಗತ್ತಾ? ಏನ್ ಅನ್ಕೊಳೋದಿಲ್ಲ ಅವರು. ಆದ್ರೆ ನಿನ್ನ ಹತ್ರ ಏನ್ ಬೇಕಾದ್ರೂ ಹೇಳ್ಬೋದು. ನೀನೇನು ಅಂದ್ಕೊಳೋದಿಲ್ಲ. ನಿನಗ್ ಬೇಜಾರು ಆಗಲ್ಲ, ಖುಷಿನೂ ಆಗಲ್ಲ. ಅವನ್ ಹೀಗ್ ಮಾಡ್ತಾರೆ ಅಂತ ನನ್ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಸುರೇಶ. ಅವನನ್ನು ತುಂಬಾ ಇಷ್ಟಪಟ್ಬಿಟ್ಟಿದ್ದೆ ನಾನು. ನಮ್ ಬಾಳು ಬಂಗಾರ ಆಗುತ್ತೆ ಅಂದ್ಕೊಂಡಿದ್ದೆ. ಆದ್ರೆ ಚಿಕ್ಕದ ಆಸೆ ಕಮ್ರು ಹೋಯ್ತು. ನಾವೇನ್ ಪಡ್ಕೊಂಡ್ ಬಂದಿರ್ತೀವೋ ಅಷ್ಟೇ ಆಗೋದು. ನಾವೇನೋ ಆಗತ್ತೆ ಅನ್ಕೊಂಡ್ರು ಆಮೇಲೆ ನಾವು ಏನ್ ನಿರ್ಧಾರ ಮಾಡ್ತಾನೋ ಅದೇ ನಡೆಯೋದು. ಆಟ ಆಡೋ ಅವನಿಗೆ ಯಾರನ್ನ ಗೆಲ್ಲಿಸ್ಬೇಕು ಅನ್ಸುತ್ತೋ, ಯಾರನ್ನ ಸೋಲಿಸ್ಬೇಕು ಅನ್ಸುತ್ತೋ ಅದನ್ನೇ ಮಾಡ್ತಾನೆ ಅವನು. ಅಲ್ವಾ ಸುರೇಶ? ಶ್ರದ್ಧಾ, ಹಾಮ ಏನ್ ನಂಬಾಯ್ತು?
ಏನ್ ವಿಷಯ? ಅಮ್ಮ ಅದು ಸಾರಿ ಅಮ್ಮ, ನಿನಗೆ ಹೇಗೆ ಹೇಳಬೇಕು ಅಂತ ತೋಚಿಲ್ಲ ನನಗೆ. ಅದಕ್ಕೆ ನಿನ್ ಮನ್ಸು ಬಂದಂಗೆ ನೀನ್ ಮಾಡೋದಾ? ನಿನ್ ಪಾಲಿಗೆ ನಾನು ಸತ್ತೋಗಿದ್ದೀನ ಶ್ರದ್ಧಾ? ಯಾಕೆ ಸುಮ್ಮನೆ ನೋಡ್ತಾ ಇದ್ದೀಯಾ? ಮಾತಾಡು ಶ್ರದ್ಧಾ, ನಿನ್ನೆ ಕೇಳ್ತಿರೋದು. ನಾನೇನೋ ಕೆಲ್ಸದಲ್ಲಿದ್ದೆ ಅಂತ ನೀನೇ ಬಟ್ಟೆ ಎತ್ಕೊಂಡ್ ಬಂದ್ಬಿಡೋದಾ ಇಲ್ಲಿಗೆ? ನಾನು ಯಾಕೆ ಕೆಲಸ ಮಾಡ್ತಿರ್ಲಿಲ್ವಾ? ಹಬ್ಬ ಬದುಕೊಂಡೆ. ಇನ್ಮೇಲೆ ಏನಾದ್ರೂ ನೀನ್ ಈ ಕೆಲಸ ಮಾಡಕ್ ಬಂದ್ರೆ ನಿನ್ನನ್ನ ಇಲ್ಲೇ ಬಿಟ್ಟು ನಾನ್ ಭುವನ್ ಮನೇಲಿ ಹೋಗಿ ಕೂತ್ಕೋತೀನಿ ಅಷ್ಟೇ. ಇಲ್ಲ ಅಮ್ಮ, ಸುಮ್ಮನೆ ಕೂತು ಬೇಜಾರಾಗ್ತಿತ್ತು ಅಂತ ಮಾಡಿದೆ ಅಷ್ಟೇ. ಇನ್ಮೇಲೆ ಮಾಡಲ್ಲ, ಆಯ್ತಾ? ಸರಿ ಸರಿ, ಬೇಗ ಕೆಳಗ್ ಬಾ, ಬಿಸಿಲು ಬೇರೆ ಇಲ್ಲಿ. ಸರಿ ಅಮ್ಮ, ಬಂದೆ. ಶ್ರದ್ಧಾನೇ 2 ಲೆಟರ್ ಬರ್ತಿದ್ದೇ ಹೌದಾದ್ರೆ ನಾನು ಓದಿದ ಲೆಟರ್ನ ಯಾರು ಬರ್ದಿರೋದು? ಬೇಕು ಅಂತಾನೆ ಶ್ರದ್ಧಾ ಬಗ್ಗೆ ನಾನು ತಪ್ಪು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಬರ್ದಿರ್ಬೇಕು. ನಮ್ಮನೇಲಿ ಇನ್ಯಾರ ಕೆಲಸ ಮಾಡಿರೋಕೆ ಸಾಧ್ಯ? ಎಲ್ಲಿ ಹೋಗ್ತಾರೆ ನನ್ನ ಕೈಗೆ ಸಿಕ್ತೆ. ಎಕ್ಸ್ಕ್ಯೂಸ್ ಮೀ. ಬಾ ಭುವನ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೋ. ಹಾಯ್ ಭುವಿ. ಹಾಯ್. ಅದು ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಏನಂತ ಹೇಳು ಭುವನ್. ಏನಿಲ್ಲ, ನನಗೆ ಅದೇನೋ ಬರಿಬೇಕಾಗಿತ್ತು. ನನ್ನ ಕನ್ನಡ ಅಕ್ಷರ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೆ ನೀವಿಬ್ರು ಬರ್ಕೊಟ್ಟಿದ್ರೆ. ಓಹೋ, ಖಂಡಿತವಾಗ್ಲೂ ಬರ್ಕೊಡ್ತೀವಿ. ಆದರೆ ಇಬ್ರು ಯಾಕೆ ಬರ್ಕೊಡ್ಬೇಕು? ಒಬ್ರು ಯಾರಾದ್ರೂ ಬರ್ಕೊಡ್ತೀವಿ ಬಿಡು. ನೋ 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 ನೋ, ಇಬ್ರೂ ಬರಿಬೇಕು. ಯಾರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಆಮೇಲೆ ನಾನು ಚೆಕ್ ಮಾಡಿ ಹೇಳ್ತೀನಿ. ಅಯ್ಯೋ ಶ್ಯೂರ್, ಕೊಡು ಬರ್ಕೊಡ್ತೀವಿ. ಏನ್ ಬರಿಬೇಕು ಹೇಳಿ. ಅದೇನಂದ್ರೆ, ಇವನ್ ಯಾಕೆ ಪತ್ರ ಬರೆಸ್ತಾ ಇದ್ದಾನೆ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಏನತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಭುವನ್, ಪ್ರೈಮರಿ ಸ್ಕೂಲ್ ನೆನಪಾಯ್ತು. ಎಷ್ಟು ಕಾಲ ಆಗಿತ್ತೋ ಏನೋ ಪೆನ್ನು ಪೇಪರ್ ಹಿಡಿದು. ನೀ ಹೇಳು. ಬರೀರಿ. ನಮಸ್ಕಾರ, ನಿಮ್ಮ ಪ್ರೀತಿಯ ಭುವನ್ ಮಾಡುವ ವಂದನೆಗಳು. ಅಲ್ವಾ ಭುವಿ, ಈಗಿನ ಕಾಲದಲ್ಲಿ ಈ ತರ ಲೆಟರ್ಗಳನ್ನೆಲ್ಲ ಯಾರೋ ಬರೀತಾರೆ? ಒಂದು ಇಮೇಲ್ ಮಾಡಿದ್ರೆ ಆಯ್ತಪ್ಪ, ಅದ್ಬಿಟ್ಟು ಇಂಥ ಲೆಟರ್ನೆಲ್ಲ ಅದು ನೀನು ಬರೀರಿ, ಹೇಳ್ತೀನಿ. ಹೇಳು ಭುವಿ, ಏನು ಹೇಳ್ತೀಯೋ ಅದನ್ನು ಬರಿತೀವಿ. ನಿನಗೆ ಈ ಮನೆಯಲ್ಲಿ ನಾವಿದ್ದೀವಿ ಅನ್ನೋ ನೆನಪಾಗಿ ನಮ್ಮ ಹತ್ರ ಬಂದಿರೋದೇ ದೊಡ್ಡ ವಿಷಯ ಅಲ್ವಾ ಉರ್ಮಿ? ಹಾ ಭುವಿ,
ಅದೇನು ಬರಿಬೇಕೋ ಹೇಳು. ಮಾಮ್, ನೀನೀಗ ಸ್ವಲ್ಪ ಸುಮ್ಮನೆ ಬರೀತ್ಯಾ? ಹಾ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾನು ಸೋತಿದ್ದೇನೆ. ದುರಂಕಾರಿ ನಾನು, ಮನುಷ್ಯ ರೂಪದ ರಾಕ್ಷಸ. ರಾಕ್ಷಸ, ಆಮೇಲೆ ಸಾಕು, ಕೊಡಿ. ಇದೇನೋ ಭುವಿ, ಏನೇನೋ ಬರೆಯಕ್ಕೆ ಹೇಳಿ ವಿಚಿತ್ರವಾಗೆಲ್ಲ ಬರ್ಸಿದ್ಯಲ್ಲ, ಅದು 2 ಸಾಲು, ಯಾಕೋ ವಾಪಸ್ ಕಿತ್ಕೊಂಡೆ? ನನಗೆ ಬೇಕಾಗಿದ್ದು ಇಷ್ಟೇ ಆಗಿತ್ತು, ಅದಕ್ಕೆ ಕೇಳಿದೆ. ಸೊ ಶ್ರದ್ಧಾ ಹೆಸರಲ್ಲಿ ಪತ್ರ ಬರೆದಿದ್ದು ನೀನೇ ಅಲ್ವಾ? ಅದು ಸ್ಟಾಪ್! ನೀನು ಮಾಡಿರೋ ಕಚಡ ಕೆಲಸಕ್ಕೆ ವಿವರಣೆ ಕೊಡಕ್ ಬರಬೇಡ. ನನಗೆ ಶ್ರದ್ಧಾ ಮೇಲೆ ಸಿಟ್ಟು ಬರಲಿ ಅಂತ ಬೇಕು ಅಂತಾನೆ ಕೆಟ್ಟ ಪತ್ರ ಬರ್ತಿದ್ಯಾ ನೀನು? ಛೇ, ಸರಿಯಾಗಿ ಸಿಕ್ಕಾಕೊಂಡ್ಲಲ್ಲಪ್ಪ ಇವಳು. OMG. ಇದನ್ನ ಕೇಳೋದಿಕ್ಕೆ ಇಷ್ಟೆಲ್ಲ ಟೆಸ್ಟ್ ಮಾಡ್ಬೇಕಾಗಿತ್ತ ಭುವಿ? ನೇರವಾಗಿ ಕೇಳಿದ್ರೆ ನಾನೇ ಉತ್ತರ ಕೊಡ್ತಿದ್ದೆ. ಹೌದು, ಆ ಪತ್ರ ಬರೆದಿದ್ದು ನಾನೇ. ಯಾಕೆಂದ್ರೆ ಶ್ರದ್ಧಾ ನಿನಗೆ ಬರೆದಿದ್ದು ಪ್ರೇಮ ಪತ್ರ. ಅದು ನಿನ್ ಕೈಗೆ ಸಿಕ್ಕಿ ಅದನ್ನ ಓದಿ ಅವಳ ಮೇಲೆ ಪ್ರೀತಿಯ ಮಳೆ ಸುರಿಸ್ತೀಯ ಅನ್ನೋ ಕಾರಣಕ್ಕೆ ಅಲ್ವೇ ಅಲ್ಲ. ಆದ್ರೆ ಅವಳಿಗೆ ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾವುದೇ ರೀತಿಯಾದಂಥ ಒಳ್ಳೆ ಅಭಿಪ್ರಾಯ ಇಲ್ವೇ ಇಲ್ಲ. ಆದ್ರೂ ಸುಳ್ಳೆ ಈ ರೀತಿ ಎಲ್ಲ ಪತ್ರ ಬರದ್ಲಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡೋಣ ಅಂತ ಹೀಗೆ ಮಾಡಿದೆ. ಏನೀಗ? ಅದನ್ನ ಡಿಸೈಡ್ ಮಾಡಕ್ ನೀನ್ ಯಾರು? ನಾನು ಯಾರು ಅಲ್ಲ ಭುವಿ, ಯಾರು ಅಲ್ಲ. ಆದ್ರೆ ನಿನ್ ಹೆಂಡತಿ ಶ್ರದ್ಧಾ ಬಗ್ಗೆ ನಾನು ಅನ್ಕೊಂಡಿದ್ರಲ್ಲೇನು ತಪ್ಪಿಲ್ವಲ್ಲ. ಏನಾಯ್ತು ಈಗ? ಎಲ್ಲಿದ್ದಾಳೆ ಅವಳು? ಏನ್ ಮಾಡ್ಕೊಂಡಿದ್ದಾಳೆ? ಯಾಕೆ ನಿನ್ನ ಬಿಟ್ಟು ತವ್ರ ಮನೆ ಸೇರ್ಕೊಂಡಿದ್ದಾಳೆ? ಎಲ್ಲ ಸರಿಯಾಗಿದ್ದಿದ್ರೆ ನಿಮ್ಮಿಬ್ಬರ ಮಧ್ಯೆ ಗಲಾಟೆ ಯಾಕಾಗ್ತಿತ್ತು? ಅವಳಿಗೆ ನಿನ್ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ರೆ ಈಗ ಈ ತರ ಎಲ್ಲ ಆಗ್ತಿತ್ತಾ ಹೇಳು? ಅಲ್ಲಿಗೆ ನಾನು ಅನ್ಕೊಂಡಿದ್ದೇನು ತಪ್ಪಾಗ್ಲಿಲ್ವಲ್ಲ ಅವಳ ಬಗ್ಗೆ. ಮೊದಲೇ ನನಗೆ ಅವಳನ್ನ ಕಂಡ್ರೆ ಆಗಲ್ಲ. ಅಷ್ಟಕ್ಕೂ ಅವಳಿಗೆ ನಿನ್ ಬಗ್ಗೆ ಏನು ಒಳ್ಳೆ ಉದ್ದೇಶ ಇರಲಿಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಸುಮ್ಮನಿದ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ಆ ರೀತಿ ಕೆಟ್ಟದಾಗ ಲೆಟರ್ ಬರ್ದೆ. ಏನಾಯ್ತು ಇವಾಗ? ಅವಳ ನಾಟಕಕ್ಕೆ ನೀನು ಬಲಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದೆ. ನಿನ್ಗೇನಾದರೂ ಬೇಜಾರಾಗಿದ್ರೆ ನಾನು ಸಾರಿ ಕೇಳ್ತೀನಿ. ಬಟ್ ಐ ರಿಯಲಿ ಕೇರ್ ಫಾರ್ ಯು ಭುವಿ, ಅದನ್ನ ಅರ್ಥ ಮಾಡ್ಕೋ.